ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡೂ ತರಗತಿನಲ್ಲಿ ಆ ಶಾಲೆಯನ್ನ ಪ್ರತಿಯೊಂದು ಏನು ಮಕ್ಕಳಿಗೆ ಫೆಸಿಲಿಟೀಸ್ಕೊಳ್ಬೇಕು, ಕಂಪ್ಯೂಟರ್ ಕ್ಲಾಸು, ಉತ್ತಮ ಲ್ಯಾಬ್ ವ್ಯವಸ್ಥೆ, ಉತ್ತಮ ಗ್ರಂಥಾಲಯ, ಆಮೇಲೆ ಒಳ್ಳೆ ಆಟೋಟ ವ್ಯವಸ್ಥೆ, ಮತ್ತು ಡ್ಯಾನ್ಸ್ ಕ್ಲಾಸು, ಸಂಗೀತ ಕ್ಲಾಸು, ಮತ್ತು ಯೋಗ ಕ್ಲಾಸು, ದೈಹಿಕ ಶಿಕ್ಷಣ ಎಲ್ಲವನ್ನೂ ಸೇರಿಸಿ ಎಲ್ಲ ಮಕ್ಕಳಿಗೂ ಸಿಗೋ ರೀತಿ ಎಲ್ಲ ಮಕ್ಕಳಿಗೂ ಕೂಡ ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಿಸಬೇಕು ಅಂತ ಘನ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ಏನು ಮಾಡ್ತು, ಈ ಅಕ್ಕಪಕ್ಕದ ಶಾಲೆಗಳಿಗೆ ಬರ್ತಕ್ಕಂಥ 7 ಶಾಲೆಗಳನ್ನು ಮೊದಲು ಪ್ರಾಯೋಗಿಕವಾಗಿ ಮರ್ಜ್ ಅಷ್ಟು ವಿಲೀನ ಮಾಡಿದಷ್ಟು ಶಾಲೆ ಮುಚ್ಚುವುದನ್ನು ದಯಮಾಡಿ ಯಾರು ಭಾವಿಸಬಾರ್ದು. ವಿಲೀನಗೊಳಿಸಿ ಅಲ್ಲಿ ಪೈಲಟ್ ಪ್ರಾಜೆಕ್ಟ್ ರೀತಿ ಮಾಡಿ ಅದು ಒಂದು ಉತ್ತಮ ಶಾಲೆಯನ್ನಾಗಿ ಅಭಿವೃದ್ಧಿಗೊಳಿಸಬೇಕು ಅಂತ ಒಂದು ಸರ್ಕಾರದ ಯೋಜನೆ ಆಗಿದೆ. ಅದರಂತೆ ಒಂದು ಆದೇಶವನ್ನು ಮಾಡಿ 7 ಶಾಲೆಗಳನ್ನು ವಿಲೀನ ಮಾಡಿ ಅಂತ ನಮಗೆ ಘನ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸ್ತು. ಅದರಂತೆ ನಾವು 7 ಶಾಲೆಗಳಿಗೆ ಒಂದು ಎಲ್ಲ ಶಿಕ್ಷಕರನ್ನು ಕರೆದು ಈ ಶಾಲೆಯ ಉದ್ದೇಶವನ್ನು ತಿಳಿಸಿ, ನೀವು ಪೋಷಕರನ್ನ ಕರೆದು ಮನೆ ಹತ್ರ ಹೋಗಿ ಅವ್ರಿಗೆ ಈ ರೀತಿಯೆಲ್ಲ ವ್ಯವಸ್ಥೆ ಸಿಗ್ತದೆ ಮಕ್ಕಳಿಗೆ, ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮೀಡಿಯಂನಲ್ಲಿ, ಇಂಗ್ಲೀಷ್ ಮೀಡಿಯಂನಲ್ಲಿ ಅಂತ ಹೇಳಿ ಮನವೊಲಿಸಿ ಅದಕ್ಕೆ ಪೂರಕವಾಗಿ ಯಾವುದೇ ಖರ್ಚಿಲ್ಲ, ಆಯಾ ಹಳ್ಳಿಗಳಿಗೆ ಬಸ್ಗಳು ಬರ್ತವೆ, ಆ ಮಕ್ಕಳನ್ನ ಕರ್ಕೊಂಡ್ಬಂದು ಪುನಃ ಮನೆಗೆ ಸೇರಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಇಲಾಖೆ ವಹಿಸ್ಕೊಂಡು ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಆದರೆ ಈವರೆಗೆ ಎರಡು ಶಾಲೆ ಬಿಟ್ಟರೆ ಬೇರೆ ಶಾಲೆಗಳು ಯಾರು ಕೂಡ ಒಂದು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ನಾವು ಕೂಡ ಶಾಲೆಗೆಲ್ಲ ಹೋಗಿ ಕೆಲವು ಪೋಷಕರನ್ನು ನೇರವಾಗಿ ಭೇಟಿ ಮಾಡ್ತೀವಿ. ಅವ್ರಿಗೆ ಕೆಲವ್ರಿಗೆ ಆಸೆ ಇದೆ ಬರಲಿಕ್ಕೆ. ನಾನು ಕಂಡಾಗ ಒಂದು ಸುಮಾರು ಜನ ವಿಚಾರಿಸ್ದಾಗ ಹೋದಾಗ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಓದಬೇಕು ಅಂತ ಆಸೆ ಇಲ್ವಾ ಸರ್, ನಮ್ಮ ಮಕ್ಕಳು ಒಳ್ಳೆ ಶಾಲೆ ಓದಬೇಕು ಅನ್ನೋ ಆಸೆ ನಮಗಿರೋಲ್ವ ಸರ್ ಅಂತ ಅನೇಕ ಪೋಷಕರು ನನಗೆ ವೈಯಕ್ತಿಕವಾಗಿ ಮಾತಾಡಿದ್ರು. ಹಾಗಾಗಿ ನಾವು ನಮ್ಮ ಶಿಕ್ಷಕರು ಯಾಕೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ, ಹಿಂದಿನ ಉದ್ದೇಶ ಏನಿರ್ಬೋದು, ಶಾಲೆಯನ್ನು ಮುಚ್ಚಲಿಕ್ಕಲ್ಲ, ಅಟ್ಲೀಸ್ಟು ಆಸಕ್ತಿಗಳು ಬರಬೇಕಲ್ವಾ. ಅದು ನೀವೇನು ಕ್ರಮನೇ ಮಾಡಲಿಲ್ಲ, ನೀವು ಪೋಷಕರಿಗೆ ಏನು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯನ್ನು ನೀವು ವಿವರಿಸ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು? ಶಾಲೆ ಮುಕ್ತಿನೂ ಕೇಳಲಿಲ್ಲ, ಆಸಕ್ತಿಗಳು ಬರಬೇಕಲ್ವಾ. ಒಬ್ಬ ಮಕ್ಕಳು ಕೂಡ ಒಂದು ಶಾಲೆಗೆ ಬಂದಿಲ್ಲ ಅಂದರೆ ಈಗ ನನ್ನ ಜೊತೆ ಹೋದಾಗ ವೈಯಕ್ತಿಕವಾಗಿ ಕೆಲವು ಪೋಷಕರು ನಮ್ಗೆ ಆಸೆ ಇದೆ ಸರ್ ಅಂತ ಹೇಳ್ತಾರೆ. ಆದರೆ ಯಾಕೆ ಬರ್ತಾ ಇಲ್ಲ, ಅದಕ್ಕೆ ನೀವು ಯಾಕೆ ಪೋಷಕರ ಮನವೊಲಿಸ್ತಾ ಇಲ್ಲ ಅಂತ ನಾವು ಅವ್ರಿಗೆ ಒಂದು ತಿಳುವಳಿಕೆ ಪತ್ರವನ್ನು ಕೊಟ್ಟಿದ್ದೀವಿ, ಅಷ್ಟೇ, ಇನ್ನೇನಿಲ್ಲ. ಸರ್, ಈಗ ಒಂದು ವಿಷಯ ಇವಾಗ ನೀವು ಸ್ಪಷ್ಟ ಮಾಡ್ಬೇಕು. ಇವಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಮಧು ಬಂಗಾರಪ್ಪ ಅವರು ಎಲ್ಲಾ ಕಡೆ ಸಂದರ್ಶನದಲ್ಲೂ ಕೂಡ ಹೇಳ್ತಾ ಇರೋದು, ಒಂದೇ ಒಂದು ವಿದ್ಯಾರ್ಥಿ ಇದ್ರೂ ಸಹ ಆ ಸರ್ಕಾರಿ ಶಾಲೆ ನಡೆಯುತ್ತೆ, ಎಲ್ಲಾ ರೀತಿಯ ವ್ಯವಸ್ಥೆ ಎಲ್ಲಾ ಶಾಲೆಗಳಿಗೆ ಏನು ಹೋಗುತ್ತೆ ಇಡೀ ರಾಜ್ಯದಾದ್ಯಂತ ಅಂತ ಎಲ್ಲಾ ವ್ಯವಸ್ಥೆಗಳು, ಮಿಡ್ ಡೇ ಮೀಲ್ ಇಂದ ಹಿಡಿದು ಎಲ್ಲಾ ವ್ಯವಸ್ಥೆ, ಟೀಚರ್ಸ್ ಗಳನ್ನ ಕೊಡೋದ್ರಿಂದ ಹಿಡಿದು ಎಲ್ಲಾನು ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸಂತೆಮೊಗೇನಹಳ್ಳಿಯಲ್ಲಿ 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ, ಅಮ್ಲಳ್ಳಿ ದೊಡ್ಡಿಯಲ್ಲಿದ್ದಾರೆ, ಕನ್ನಿ ದೊಡ್ಡಿಯಲ್ಲಿದ್ದಾರೆ, ಸುಣ್ಘಟ್ಟದಲ್ಲಿದ್ದಾರೆ, ಹುಡುಗಿ ಹೊಸಳ್ಳಿಯಲ್ಲಿದ್ದಾರೆ, ಒಂದಕ್ಕಿಂತ ಅಂತೂ ಖಂಡಿತವಾಗ್ಲೂ ಜಾಸ್ತಿ ಇದ್ದಾರೆ. ಈಗ ಅಲ್ಲಿ ಹಾಗಾದ್ರೆ ಸರ್ಕಾರದ ಮಾತು ಏನು ಆಗಿದ್ರೆ ಅವ್ರು ಯಾಕೆ ಎರಡನೇ ವಿಷಯ ಮಾತಾಡ್ತಾ ಇದ್ದಾರೆ? ಇವತ್ ನಾವು AIDSO ವಿದ್ಯಾರ್ಥಿ ಸಂಘಟನೆಯಿಂದ, SDMC ಸಂಘಟನೆಗಳಿಂದ, ರೈತರು ಮತ್ತೆ ಹಲವಾರು ಪ್ರೋಗ್ರೆಸಿವ್ ಸಂಘಟನೆಗಳಿಂದ BO ಆಫೀಸಿಗೆ ಬಂದಿದೀವಿ ಚನ್ನಪಟ್ಟಣ. ಇಲ್ಲಿ BO ಸಾಹೇಬ್ರನ್ನ ಕೂಡ ಮೀಟ್ ಮಾಡಿದೀವಿ. ಈಗಾಗ್ಲೇ ನಮಗ್ ಗೊತ್ತು 23ನೇ ತಾರೀಕು ಅಕ್ಟೋಬರ್ ಇದೇ ಚನ್ನಪಟ್ಟಣ BO ಆಫೀಸಿಂದ ಒಂದು ಆದೇಶ ಹೊರಡಿಸಿದ್ರು, 7 ಹಳ್ಳಿಗಳ ಶಾಲೆ ಹೊಂಗನೂರ್ ಮ್ಯಾಗ್ನೆಟ್ಗೆ ಸೇರ್ಬೇಕು ಅಂತ ಹೇಳಿ. ಅದರಲ್ಲಿ ಸಂತೆಮೊಗೇನಹಳ್ಳಿ, ಕನ್ನಿ ದೊಡ್ಡಿ, ಅಮ್ಲಳ್ಳಿ ದೊಡ್ಡಿ, ಸುಣ್ಘಟ್ಟ ಈ ಹಳ್ಳಿಗಳಿತ್ತು. ಈ ಹಳ್ಳಿಗಳ ಶಾಲೆಗಳನ್ನ ಇದಕ್ಕೆ ಜೋಡಿಸ್ಬೇಕು, KPS ಮ್ಯಾಗ್ನೆಟ್ ಹೊಂಗನೂರು ಪೈಲಟ್ ಪ್ರಾಜೆಕ್ಟ್ ಸೇರಿಸ್ಬೇಕಂತ ಹೇಳಿ 7 ತಿಂಗಳು ಸತತವಾಗಿ ಹೋರಾಟ ನಡೆದಿದ ನಂತರದಲ್ಲಿ ಈ ಆದೇಶನ ವಾಪಸ್ ಪಡೆದ್ರು. ಅದೇ ಹಳ್ಳಿಗಳಲ್ಲಿ ಶಾಲೆ ನಡೆಯೋದಕ್ಕೆ ಬಿಟ್ಟಿದ್ರು. ಈಗ ಮತ್ತೊಮ್ಮೆ 7ನೇ ತಾರೀಕು ಮಾರ್ಚ್ 2026 ಅಂದ್ರೆ 3 ದಿನದ ಹಿಂದೆ ಮತ್ತೊಂದು ಹೊಸ ಸರ್ಕ್ಯುಲರ್ ನ ಹೊರಡಿಸಿದ್ರು. ಇದೇ ಚನ್ನಪಟ್ಟಣ BO ಆಫೀಸಿಂದ ಇದು ಹೇಳುತ್ತೆ, HMಗಳು ಸೋತಿದ್ದಾರೆ ಮನವೊಲಿಸೋದ್ರಲ್ಲಿ. ಈವರೆಗೂ ಕೂಡ ನಮಗೆ 2 ಮಕ್ಕಳು ಚನ್ನಂಕೆ ದೊಡ್ಡಿಯಿಂದ ಬರ್ತಾ ಇದ್ದಾರೆ, 5 ಮಕ್ಕಳು ಸಂತೆಮೊಗೇನಹಳ್ಳಿಯಿಂದ ಬರ್ತಾ ಇದ್ದಾರೆ. ಉಳಿದಿದ್ದು 400 ಶಾಲೆಗಳು, 400 ಮಕ್ಕಳೇನಿದ್ರು ಈ ಶಾಲೆಗಳಲ್ಲಿ, ಆ ಸಂಖ್ಯೆ ಎಲ್ಲೋಗಿದೆ? ಆ ಸಂಖ್ಯೆ ಮಕ್ಳು ಯಾಕೆ ಬರ್ತಾ ಇಲ್ಲ? ನೀವ್ ನಿಮ್ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ.
ಇದನ್ನ ನೀವು ತ್ವರಿತಗತಿಯಲ್ಲಿ ತಗೊಂಡು ನೀವು ಮಕ್ಕಳನ್ನ ಈ KPS ಮ್ಯಾಗ್ನೆಟ್ ಹೊಂಗನೂರ್ಗೆ ಸೇರ್ಸುವಂತ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ ಧಮಕಿ ಆಗ್ತಾ ಇದ್ದಾರೆ ಈ ಸರ್ಕ್ಯುಲರ್ ನಲ್ಲಿ. ಮುಂದುವರೆದವ್ರು ಹೇಳ್ತಾ ಇದ್ದಾರೆ, ಇದೇ ರೀತಿ ಇದ್ರೆ ನೀವು ಮಕ್ಕಳನ್ನ TC ಕೊಟ್ಟು ಕಳಿಸಿ, ಇಲ್ಲ ಅಂದ್ರೆ ನಿಮ್ಗಳ ಮೇಲೆ ಶಿಸ್ತಿನ ಕ್ರಮ ತಗೊಬೇಕಾಗತ್ತೆ, 11ನೇ ತಾರೀಕು ಗಡುವು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವಿವತ್ ಬಂದು ರಾಮಲಿಂಗಯ್ಯ ಸರ್ BO ಚನ್ನಪಟ್ಟಣ ಅವ್ರನ್ನ ಭೇಟಿ ಮಾಡಿದೀವಿ. ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿರೋದು 7 ಹಳ್ಳಿಗಳಲ್ಲಿ ಸ್ವಂತವಾಗಿ ಏನ್ ಹಳ್ಳಿ ಮಟ್ಟದಲ್ಲಿ ಶಾಲೆಗಳು ನಡೀತಾ ಇದೆ ಆ ಶಾಲೆಗಳು ನಡೆಯುತ್ತೆ, ಅದಕ್ಕೆ ನಮ್ಗೊಂದ್ ಸ್ವಲ್ಪ ಗಡುವು ಕೊಡಿ, ನಾವು ಮತ್ತೊಂದು ಸರ್ಕ್ಯುಲರ್ ನ ಹೊರಡಿಸ್ತೀವಿ. ಈ 7ನೇ ತಾರೀಕು ಸರ್ಕ್ಯುಲರ್ ಏನ್ ಕೊಟ್ಟಿದ್ವಿ ಅದನ್ನ ರದ್ದಾಗಿದೆ ಅನ್ನೋದನ್ನ ನಾವು ಸ್ಪಷ್ಟೀಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಇವರು ತ್ವರಿತಗತಿಯಲ್ಲಿ ಮಾಡ್ಲಿಲ್ಲ ಅಂದ್ರೆ, ಅವ್ರ ಗಡುವಿನ ಪ್ರಕಾರ 2-3 ದಿನದಲ್ಲಿ ಮಾಡ್ಲಿಲ್ಲ ಅಂದ್ರೆ ಇದಕ್ಕಿಂತ ಉಗ್ರ ರೂಪದಲ್ಲಿ ಹೋರಾಟ ತಗೊಬೇಕಾಗತ್ತೆ. ಈ ಚನ್ನಪಟ್ಟಣದಲ್ಲೇ ನಿಂತು ಪ್ರತಿಭಟನೆ ಮಾಡ್ಬೇಕಾಗತ್ತೆ. ಬೇಕಾಗಿರುವಂತ ಫಂಡ್ಸ್, ಮಿಡ್ ಡೇ ಮೀಲ್ಸ್ ಏನು ಪೆಂಡಿಂಗ್ ಇದೆ ಅಂತದನ್ನ ಕೊಡೋದ್ರ ಮೂಲಕ ಈ ಶಾಲೆಗಳನ್ನ ನಡೆಯೋ ತರ ನೋಡ್ಕೊಳ್ಳಿ ಅನ್ನೋದನ್ನ ನಾವು ಹಿಂದೆನೂ ಅಪೀಲ್ ಮಾಡಿದ್ವಿ, ಇವಾಗ್ಲೂ ಅದನ್ನೇ ಅಪೀಲ್ ಮಾಡ್ತಾ ಇದೀವಿ. ಇವತ್ತು ಈ ಸಭೆಯಲ್ಲಿ ಏನ್ ನಿರ್ಧಾರ ಆಗ್ಬೇಕು ಅಂದ್ರೆ, ಈ ಸರ್ಕ್ಯುಲರ್ ಏನ್ ಹೊರಡಿಸಿದ್ದಾರೆ, ಈ ನೋಟಿಸ್ ಏನ್ ಹೊರಡಿಸಿದ್ದಾರೆ, ಇದನ್ನ ರದ್ದು ಮಾಡಿದೀವಿ. ನಾವು ಒಂದೇ ಒಂದು ಹಳ್ಳಿ ಶಾಲೆನೂ ಮುಚ್ಚಲ್ಲ, ನಿಮ್ ಹಳ್ಳಿಯಲ್ಲಿರೋ ಶಾಲೆ ನಡೆಯುತ್ತೆ ಅನ್ನೋ ಮಾತನ್ನ, ಭರವಸೆನ ಬರೀ ಮೌಖಿಕವಾಗಲ್ಲ, ಇದೇ ರೀತಿ ಒಂದು BO ಆಫೀಸ್ ಲೆಟರ್ ಅಲ್ಲೇನೆ ನಮ್ಗೆ ಅಧಿಕೃತವಾಗಿ ಬರೆದು ಕೊಡ್ಬೇಕು. ಓಲೈಕೆ ಮಾಡೋದಕ್ಕೆ ರೈಟ್ಸ್ ಇಲ್ಲ. ನಿಮ್ಗೆ ಅಂತ ಸಾಮರ್ಥ್ಯ ಇದ್ರೆ ಪ್ರತಿ ಹಳ್ಳಿಲೂ ಕೂಡ ನೀವು KPS ಶಾಲೆ ಮಾದರಿಲಿ, ನವೋದಯ ಶಾಲೆ ರೀತಿ, ವಸತಿ ಶಾಲೆಗಳ ರೀತಿಯಲ್ಲಿ ನೀವು ಪ್ರತಿ ಹಳ್ಳಿಲೂ ತೆಗಿರಿ. ನಮ್ಮ ಗ್ರಾಮದಿಂದ ನೀವು ಸರ್ಕಾರಿ ಶಾಲೆನ ಕಿತ್ಕೊಂಡು ಆ ಗ್ರಾಮದಲ್ಲಿ ನಮ್ಮ ಮಕ್ಕಳ ಸಂವಿಧಾನಿಕ ಹಕ್ಕನ್ನು ನೀವು ಕೊಲೆ ಮಾಡ್ತಾ ಇದ್ದೀರಿ. ಹಾಗಾಗಿ ನೀವೇನು ಇದುವರೆಗೂ ಕೂಡ ಶಿಕ್ಷಕರಿಗಾಗಿರ್ಬೋದು ಅಥವಾ ನಿಮ್ಮ ಇಲಾಖೆಯಿಂದ ನಿಮ್ಮ ಕೆಳ ಹಂತದ ಅಧಿಕಾರಿಗಳಿಗೆ ನೀವು ಏನೆಲ್ಲ ಸೂಚನೆಗಳನ್ನ, ತಿಳುವಳಿಕೆಗಳನ್ನ ಮತ್ತು ನೋಟಿಸ್ಗಳನ್ನ ಜಾರಿ ಮಾಡಿದ್ದೀರಿ, ಅದನ್ನು ಹಿಂಪಡ್ಕೊಂಡು ನಮ್ಮ ಗ್ರಾಮದಲ್ಲಿ ಯಾವುದೇ ಪೋಷಕರಿಗಾಗಿರ್ಬೋದು ಅವ್ರ ಇಚ್ಛೆಯಿಂದ ಅವರು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನ ಕಳಿಸ್ತವ್ರೆ, ಅದು ಅವ್ರ ಇಚ್ಛೆ. ನಿಮ್ಮ KPS ಮ್ಯಾಗ್ನೆಟ್ ಶಾಲೆಗಳಿಗೆ ಕಳಿಸ್ಕೊಳ್ಳಿ, ಅದನ್ನು ವಿರೋಧ ಇಲ್ಲ. ನಾವು KPSನು ಕೂಡ ವಿರೋಧಿಸ್ತೀವಿ. ಯಾಕೆ ಅಂತ ಅಂದರೆ ನುರಿತ ಶಿಕ್ಷಕರು ಅಲ್ಲಿಲ್ಲ. ಇವತ್ತು ನೀವು ಇಂಗ್ಲೀಷು KPSಲ್ಲಿ ಆಂಗ್ಲ ಮಾಧ್ಯಮದ ಹೆಸರಿನಲ್ಲಿ ಪೋಷಕರಿಗೆ ಮಂಕುಬೂದಿ ಎರಚಿ ನೀವು ಆ ಶಾಲೆಗಳನ್ನ ಮಾಡಿ ಎಲ್ಲ SDMCಗಳನ್ನ ಮುಚ್ಚಿ, ಇಡೀ ರಾಜ್ಯದಲ್ಲಿ SDMCಗಳನ್ನ ಮುಚ್ಚಿ MLA ಕೈಗೆ ನೀವು ಏನು KPS ಶಾಲೆನ ಕೊಟ್ಟು ಪೋಷಕರನ್ನ, ಮಕ್ಕಳನ್ನ, ಆ ಗ್ರಾಮನ ಆ MLA ದಾಸ್ಯ ಪದ್ಧತಿಗೆ ನೀವು ತಗೊಂಡೋಗೋದ್ರಲ್ಲಿ ನಿಮ್ಮ ಇಲಾಖೆ ನಿಂತಿದೆ. ನಾವು ಇವ್ರ ವಿರುದ್ಧ ಹಲವು ಸಂಘಟನೆಗಳು, SDMC ಸಮನ್ವಯ ವೇದಿಕೆ ಆಗಿರ್ಬೋದು, ರಾಜ್ಯದ ರೈತ ಸಂಘ ಆಗಿರ್ಬೋದು ಮತ್ತು ವಿದ್ಯಾರ್ಥಿ ಸಂಘಟನೆಗಳಾಗಿರಬಹುದು, ನಾವೆಲ್ಲರೂ ಕೂಡ ಒಕ್ಕೂರಿನಿಂದ ಕೇಳ್ಕೊಳ್ಳೋದೇನು ಅಂತ ಅಂದರೆ, ನಿಮ್ಮ ಈ ನಿಲುವನ್ನು ಏನು ಮಧು ಬಂಗಾರಪ್ಪ ಒಂದು ಸ್ಕೂಲ್ ಇದ್ರೂ ಕೂಡ ನಾನು ಮುಚ್ಚಲ್ಲ ಅಂತ ಬೈಕಲ್ಲಿ ಬೂರಗಳೇ ಹೇಳ್ತಾರೋ, ಅದನ್ನು ನ್ಯಾಲ್ಗೆಲ್ ಕೂಡ ಅದೇ ರೀತಿ ಏನು ಮಾತಾಡೋರು, ಹೃದಯದಲ್ಲೂ ಕೂಡ ಕ್ರಿಯಾಶೀಲವಾಗಿ ಕಾರ್ಯಚಟುವಟಿಕೆಯಲ್ಲಿ ನಡ್ಕೊಂಡ್ರೆ ಮಾತ್ರ ಅವ್ರಿಗೆ ಗೌರವ ಸಿಗುತ್ತೆ. ಇಲ್ಲ ಅಂದರೆ ಇಡೀ ರಾಜ್ಯದಿಂದ ಮಧು ಬಂಗಾರಪ್ಪ ಅವ್ರ ವಿರುದ್ಧ ನಾವು ದಂಗೆ ಹೇಳಬೇಕಾಗುತ್ತೆ. ಇದನ್ನು ನಾನು ಸೂಕ್ಷ್ಮವಾಗಿ ಇಲಾಖೆ ಮತ್ತು ಸರ್ಕಾರಕ್ಕೆ ನಮ್ಮ ಎಲ್ಲ ಸಂಘಟನಾಕಾರರ ವತಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ, ಕೋರಿಕೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಕೂಡ ಮುಂದುವರೆದ್ರೆ ವಿರೋಧ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಚಳುವಳಿಗಳ ಮೂಲಕ ನಾವು ಕಾನೂನಾತ್ಮಕವಾಗಿ ನಿಮ್ಮ ವಿಧಾನಸೌಧಕ್ಕೆ ಲಗ್ಗೆ ಹಾಕಬೇಕಾಗುತ್ತೆ.